ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ನಿನ್ನೆ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ನಾನು ಮಶ್ರೂಮ್ ಪಲಾವ್ ಮಾಡಿದ್ದೆ ಅಲ್ವಾ, ಸೊ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ನ ನಾನಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಾಡಿದಂಥ ಪಲಾವ್ ಮಧ್ಯಾಹ್ನಕ್ಕೆ ಸಣ್ಣ ಬೌಲ್ನಲ್ಲಿ ಮಿಕ್ಕಿತ್ತು ಅಷ್ಟೇ. ಆದರೆ ಮೊಸರು ಬಜ್ಜಿ ಜಾಸ್ತಿ ಮಿಕ್ಕೋಗಿತ್ತು. ಕೆಲವೊಬ್ಬರು ಇದನ್ನು ಮೊಸರು ಗೊಜ್ಜು ಅಂತಲೂ ಹೇಳ್ತಾರೆ, ರಾಯ್ತ ಅಂತ ಹೇಳ್ತಾರೆ. ನಮ್ಮ ಕಡೆ ಯೂಶ್ವಲಿ ಇದನ್ನು ಮೊಸರು ಬಜ್ಜಿ ಅಂತಲೇ ಹೇಳೋದು. ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ ಮಾತ್ರ ಹಾಕಿದ್ದಿದ್ದು. ಈ ಸಲ ಸೌತೆಕಾಯಿನ ಹಾಕಿರಲಿಲ್ಲ. ಆ್ಯಂಡ್ ಬೆಳಗ್ಗೆ ತಿಂದಿದ್ದೇನೆ, ನಂಗೆ ಮಧ್ಯಾಹ್ನಕ್ಕೆ ಅಷ್ಟೊಂದು ಹೊಟ್ಟೆ ಹಸಿವು ಇರಲಿಲ್ಲ. ಹಾಗಾಗಿ ಗಂಜಿ ಮಾಡ್ಕೊಬಿಡೋಣ, ಹೇಗೆ ಇದ್ರೂ ಜಾಸ್ತಿ ಮೊಸರು ಬಜ್ಜಿ ಮಿಕ್ಕಿದೆ ಅಂತ ಅಂದ್ಬಿಟ್ಟು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಅಲ್ವಾ. ತುಂಬ ಜನ ಇದನ್ನು ತಗೊಂಡು ಇದೊಂಥರ ಮೀಲ್ ರಿಪ್ಲೇಸ್ಮೆಂಟ್ ಥರ. ನೀವೇನಾದರೂ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಟ್ರೈ ಮಾಡ್ತಾ ಇದ್ದೀರಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ನಿಮಗೆ, ಏನೇ ಮಾಡಿದ್ರೂ ಕರೆಕ್ಟ್ ಆಗ್ತಾಯಿಲ್ಲ ಅಂದರೆ ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ನ ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಿಮ್ಮಲ್ಲೇ ಚೇಂಜಸ್ ಕಾಣುತ್ತೆ. ಸೊ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂದರೆ, ಮೊದಲಿಗೆ ರಾಗಿ ಮೇಯ್ನಾಗಿ ಇರುತ್ತೆ. ಸುಮಾರು ಒಂದು 25-30 kg ರಾಗಿ. ಅದು ಮೊಳಕೆ ಬರೆಸಿರೋವಂಥ ರಾಗಿ, ಮೊಳಕೆ ಬರೆಸಿ ಹುರಿದಿರೋ ಅಂಥ ರಾಗಿ ಜೊತೆಗೆ ಕೆಂಪು ಅಕ್ಕಿ ಅಂದರೆ ರೆಡ್ ರೈಸ್, ರಾಜ್ಮುಟಿ ರೈಸ್ ಅಂತ ಹೇಳ್ತೀವಲ್ಲ ಅದಿರುತ್ತೆ. ಜೀರಿಗೆ, ಸೋಯಾಬೀನ್ಸು ಮತ್ತು ಕಪ್ಪು ಉದ್ದಿನ ಕಾಳು, ಹೆಸರು ಕಾಳು, ಹುರುಳಿಕಾಳು, ಕಡಲೆಕಾಳು, ಮೆಂತ್ಯ, ಗೋಧಿ, ಕಡಲೆಕಾಯಿ ಬೀಜ, ದಪ್ಪ ರವೆ, ಬಿಳಿ ಜೋಳ ಬರುತ್ತೆ ನೋಡಿ ಅದು, ಮತ್ತು ಹಿಪ್ಲಿ ಅಂತ ಸಿಗುತ್ತೆ, ಮೇಯ್ನ್ ಹಿಪ್ಲಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮಸ್ಕ್ ಮೆಲನ್ ಸೀಡ್ಸು, ಬಾದಾಮಿ, ಗೋಡಂಬಿ, ಬಾಜ್ರಾ ಮತ್ತು ಬನ್ಸಿ ರವೆ ಇವೆಲ್ಲವನ್ನು ಸಹ ಹಾಕಿ ಮಾಡಿರೋ ಅಂಥ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್. ನಾನು ಏನೇನು ಕಾಳುಗಳನ್ನು ಹೇಳಿದ್ದೀನಿ ಇಲ್ಲಿ ಎಲ್ಲನೂ ಸಹ ಮೊಳಕೆ ಬರೆಸಿ ಬಿಸಿಲಿನಲ್ಲಿ ಒಣಗಿಸಿ ಹುರಿದಿರಿ ಮಾಡಿಸಿರೋ ಅಂಥ ಇದು ಪೌಡರ್. ಇದು ಯಾವುದೂ ಹಸಿ ಹಾಗೇ ಹುರಿದೇ ಆಗಿರ್ಬೋದು ಅಥವಾ ಬರೀ ಕಾಳನ್ನ ಹಾಗೆ ಹಾಕಿರ್ಬೋದು, ಆ ರೀತಿ ಅಲ್ಲ. ಸೊ ಇದು ಒಂದು ಬ್ಯಾಚ್ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಆಲ್ಮೋಸ್ಟ್ 1 ವೀಕ್ ಬೇಕಾಗುತ್ತೆ. ಏಕೆಂದರೆ 25 kg ಆಗೋಷ್ಟು ರಾಗಿಗೆ ಸುಮಾರು ಎಲ್ಲ 2-2 kg ಆಗೋಷ್ಟು ಕಾಳುಗಳನ್ನು ಮೊಳಕೆ ಬರೆಸಿ ಮಾಡೋಷ್ಟು ಅಂದರೆ ಒಣಗಬೇಕು ಅಲ್ವಾ, ಎಲ್ಲನೂ ಸಹ ಮೊಳಕೆ ಬರೆಸ್ಬೇಕು. ಅದೇ 2 days ಹಿಡಿಯುತ್ತೆ. ನೆನೆಯೋಕ್ಕೆ 1 ದಿನ, ಮೊಳಕೆ ಬರ್ಸೋಕ್ಕೆ 1 ದಿನ, ಆ್ಯಂಡ್ ಒಣಗ್ಸೋಕ್ಕೆ 2 ದಿನ ಬೇಕು. ಸೊ ಅಲ್ಲೇ 4 ದಿನ ಆಯಿತು. ಆ್ಯಂಡ್ ಅದನ್ನು ಹುರಿದು ನಾವು ಮಿಲ್ ಮಾಡ್ಸೋಕ್ಕೆ ಸುಮಾರು ಅದೊಂದು 2 ದಿನ ಬೇಕಾಗುತ್ತೆ. ಸೊ ಒಂದು ಬ್ಯಾಚ್ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ನಾವು ರೆಡಿ ಮಾಡಲಿಕ್ಕೆ ಆಲ್ಮೋಸ್ಟ್ 1 ವೀಕ್ ಬೇಕಾಗುತ್ತೆ. ಸೊ 1 ವೀಕಲ್ಲಿ ನಾನು ಇದನ್ನು ಹ್ಯೂಜಾಗೇ ಮಾಡಿಸ್ತೀನಿ, ಬಲ್ಕಲ್ಲಿ ಮಾಡಿಸ್ತೀನಿ. ಏಕೆಂದರೆ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ. ಒಂದು ಸಲ ನಾನು 40 kg 35 kg ಮಾಡಿಸ್ಬಿಟ್ರೆ ಒಂದು 10 daysನಲ್ಲಿ ಅಷ್ಟೂ ಸಹ ಖಾಲಿ ಆಗಿಬಿಡುತ್ತೆ. ಏಕೆಂದರೆ ಇದು ಒಂದು ಪ್ಯಾಕೆಟ್ ತೊಗೊಂಡು ಇದ್ರ ಬೆನಿಫಿಟ್ಸ್ ನೋಡಿದವರು 1 kg 2 kg, ಒಬ್ಬರಂತೂ 5 kg ಆಗೋಷ್ಟು ಇದನ್ನು ಆರ್ಡರ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಜಾಸ್ತಿ ಬಲ್ಕಲ್ಲಿ ಮಾಡಿಸ್ತೀನಿ ಯಾವಾಗ್ಲೂ. ಸೊ ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ನಾನು ಇನ್ಸ್ಟ್ರಕ್ಷನ್ಸಲ್ಲಿ ಕೊಟ್ಟಿದ್ದೀನಿ ಹೇಗೆ ಯೂಸ್ ಮಾಡೋದು ಅಂತ. ಈ ರೀತಿ ಗಂಜಿ ಮಾಡಿ ತೊಗೊಂಡ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಬೇಸಿಗೆನೂ ಸಹ ಅಲ್ವಾ. ಸೊ ಈ ರೀತಿ ರಾಗಿ ಗಂಜಿ ಆಗಿರ್ಬೋದು, ಅದನ್ನೆಲ್ಲ ಮೊಸರು ಜೊತೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ತಂಪು ಆರೋಗ್ಯಕ್ಕೆ. ಜಸ್ಟ್ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಆರೋಗ್ಯ ಹೆಲ್ತ್ ಮಿಕ್ಸ್ ಪೌಡರ್ನ ಒಂದು ಬೌಲಿಗೆ ಹಾಕಿ ಗಂಟಿಲ್ಲದೆ ಇರೋ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಪ್ಯಾನ್ನಲ್ಲಿ 1 ಲೋಟ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಕುದಿ ಬರ್ತಿದ್ದ ಹಾಗೆಯೇ ಆ ಕಲಸಿಟ್ಕೊಂಡಿರೋ ಅಂಥ ಹೆಲ್ತ್ ಮಿಕ್ಸ್ ಪೌಡರ್ನ ಇದಕ್ಕೆ ಹಾಕಿ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾಯಿದ್ದೀನಿ. ಇದು ಗಂಜಿ ಅದಕ್ಕೆ ಬಂದು ಚೆನ್ನಾಗಿ ಕುದಿ ಬರಬೇಕು. ಯಾವುದೇ ಕಾರಣಕ್ಕೂ ಗಟ್ಟಿ ಮಾಡ್ಕೋಬೇಡಿ. ಗಟ್ಟಿ ಮಾಡಿಕೊಂಡ್ರೆ ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ. ತೆಳುವಾಗಿರಬೇಕು ಗಂಜಿ ಅಂತ ಅಂದರೆ. ಹಾಗಾಗಿ ನಾನು ಸಹ ಇದರಲ್ಲಿ ತೆಳುವಾಗೇ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗೋಯ್ತು ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಈ ಕನ್ಸಿಸ್ಟೆನ್ಸಿಗಿದ್ರೆ ನಮಗೆ ಕರೆಕ್ಟ್ ಅಂತ ಅನಿಸುತ್ತೆ. ಸೊ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು 5 to 6 minutes ಚೆನ್ನಾಗಿ ಇದನ್ನು ಬೇಯಿಸಬೇಕು. ಆ ಬೇಯಿಸ್ತಾ ಇರಬೇಕಾದ್ರೆ ಒಳ್ಳೆ ಘಮ ಬರುತ್ತೆ. ನೀವು ಇದಕ್ಕೆ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ. ನೀವು ಬೆಳಗ್ಗೆ ಹೊತ್ತು ತಿಂಡಿ ಮಾಡಲಿಕ್ಕೆ ಟೈಮ್ ಇಲ್ಲ, ಮಕ್ಕಳು ತಿಂತಾರೆ, ಕುಡಿತಾರೆ, ಗಂಜಿ ಕುಡಿತಾರೆ ನಿಮ್ಮ ಮನೆಯಲ್ಲಿ ಅಂತ ಅಂದರೆ 1 ಸ್ಪೂನ್ 2 ಸ್ಪೂನ್ ಬೆಲ್ಲನ ಹಾಕಿ ಗಂಜಿ 1 ಲೋಟ ಕುಡಿಸಿದ್ರೇ ಸಾಕು. ಮಧ್ಯಾಹ್ನದ ತನಕ ಮಕ್ಕಳಿಗೆ ಹೊಟ್ಟೆ ಫಿಲ್ ಅಂತ ಅನಿಸುತ್ತೆ. ಮಧ್ಯ ಕ್ಲಾಸಲ್ಲಿ ಕೂತಿರ್ಬೇಕಾಗಿರ್ಬೋದು, ಅದೆಲ್ಲ ಹೊಟ್ಟೆ ಹಸಿವು ಆ ರೀತಿಯೆಲ್ಲ ಫೀಲ್ ಆಗೋದೇ ಇಲ್ಲ ಮಕ್ಕಳಿಗೆ. ಏಕೆಂದರೆ ಎಲ್ಲ ರೀತಿಯಲ್ಲಿ ಕಾಳುಗಳಿದೆ ಅಲ್ವಾ. ಕಾಳುಗಳು ಪ್ರೋಟೀನ್ ಜಾಸ್ತಿ ತೊಗೊಂಡಷ್ಟು ಹೊಟ್ಟೆ ಫಿಲ್ ಅಂತ ಅನಿಸುತ್ತೆ.
ಸೊ ಇಲ್ಲಿ ಗಂಜಿ ರೆಡಿಯಾಗಿದೆ. ಗಂಜಿ ಅದು ಚೆನ್ನಾಗಿ ಕುದ್ದಿದ ಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ಕಂಪ್ಲೀಟ್ ತಣ್ಣಗಾಗಿದೆ. ನಾನು ಮೊದಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿ ಮೊಸರು ಗೊಜ್ಜು ಮಿಕ್ಕಿತ್ತು ಅಲ್ವಾ, ಮೊಸರು ಬಜ್ಜಿ, ಅದಕ್ಕೆ ಈ ರೆಡಿ ಆಗಿರೋವಂಥ ಗಂಜಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿ ಗಂಜಿನ ಮೊಸರಿಗೆ ಹಾಕಬೇಡಿ, ಕಂಪ್ಲೀಟ್ ತಣ್ಣಗಾಗಿರಲಿ. ಇದರಲ್ಲಿ ಆಲ್ರೆಡಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಇರೋದ್ರಿಂದ ನಾನು ಏನನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿಲ್ಲ. ಇದೆಲ್ಲ ಬೇಕೇ ಬೇಕು ಅಂತೇನಿಲ್ಲ, ಜಸ್ಟ್ ಈ ಗಂಜಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ರೂ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಬೇಕು ಅಂತ ಅಂದರೆ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿಕೊಂಡು ನೀವು ಇದನ್ನು ಸೇವಿಸ್ಬೋದು. ಇಲ್ಲಿ ನಾನು 2 ದೊಡ್ಡ ಕಪ್ ಆಗೋಷ್ಟು ಗಂಜಿ ಪ್ರಿಪೇರ್ ಮಾಡಿದ್ದೀನಿ. ಹಿತೈಷ್ಗೆ, ಅತ್ತೆಗೆ, ಹಾಗೆಯೇ ಪ್ರದೀಪ್ಗೆ, ಅವ್ರಿಗೆಲ್ಲರಿಗೂ ಸಾಂಬಾರು, ಅನ್ನ ಎಲ್ಲ ಬಿಸಿ ಬಿಸಿ ರೆಡಿಯಾಗಿದೆ. ಜೊತೆಗೆ ಸೌತೆಕಾಯಿ ಸಹ ರೆಡಿಯಾಗಿದೆ ಮಧ್ಯಾಹ್ನಕ್ಕೆ ಅಡುಗೆಗೆ. ಹಾಗೆಯೇ ಇದ್ರ ಜೊತೆಗೆ ಒಂದು ಮಸಾಲೆ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಮಸಾಲೆ ಹಪ್ಪಳನೂ ಸಹ ಪ್ಯಾನ್ ಮೇಲೆ ಸುಡ್ತಾ ಇದ್ದೀನಿ. ಎಣ್ಣೆಗೆ ಹಾಕೋದಕ್ಕಿಂತ ಈ ರೀತಿ ಪ್ಯಾನ್ ಮೇಲೆ ಸುಟ್ರೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹಿತೈಷ್ಗಂತೂ ಡೈಲಿ ಅನ್ನದ ಜೊತೆ ಏನಾದರೂ ಈ ರೀತಿ ಹಪ್ಪಳ ಆ ಥರ ಬೇಕೇ ಬೇಕು. ಡೈಲಿ ಕರೆದಿರೋ ಅಂಥದ್ದು ಹಪ್ಪಳ ಆಗಿರ್ಬೋದು, ಮಿಕ್ಸ್ಚರ್ ಆಗಿರ್ಬೋದು, ಅದನ್ನೆಲ್ಲ ಕೊಡೋದಕ್ಕಿಂತ ಈ ರೀತಿ ಮಸಾಲ ಹಪ್ಪಳನ ಪ್ಯಾನ್ನಲ್ಲಿ ಸುಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ನಿಗೆ ನೆಂಚ್ಕೊಳ್ಳೋಕ್ಕೂ ಸಹ ಆಗುತ್ತಲ್ವ. ಆ್ಯಂಡ್ ಗಂಜಿ ಜೊತೆ ಈ ರೀತಿ ಹಪ್ಪಳನ ಚೂರು ಮಾಡಿ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟೇಸ್ಟ್ ನೋಡಿ, ನೀವು ಡೈಲಿ ಕುಡಿತೀನಿ ಅಂತ ಅಂದ್ಕೊಳ್ತೀರ ಮನಸ್ಸಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಹಾಕ್ಕೊಂಡಿದ್ದೆ ನಾನು, ಬಟ್ ಸೌತೆಕಾಯಿ ತಿನ್ನಲಿಕ್ಕೇ ಆಗಲಿಲ್ಲ ನನಗೆ. ಈ ಒಂದು ಬೌಲ್ ಗಂಜಿ ಏನಿದೆ ಅದು ಹೊಟ್ಟೆ ಫಿಲ್ ಅಂತ ಅನ್ನಿಸ್ಬಿಡ್ತು. ಸೌತೆಕಾಯಿನ ಹಾಗೆ ಎತ್ತಿಟ್ಟೆ ಕೊನೆಗೆ ನಾನು. ಆ್ಯಂಡ್ ಮಧ್ಯಾಹ್ನ ತುಂಬಾ ಬಿಸಿಲು ಜಾಸ್ತಿ ಇರುತ್ತೆ ಅಲ್ವಾ, ಈ ರೀತಿ ಗಂಜಿ ತಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಹಿಂದಿನ ಕಾಲದಿಂದ ಬಂದಿರೋ ಅಂಥ ಏನು ರೆಸಿಪಿಗಳೇ ಇವೆಲ್ಲ, ಏನು ಇವಾಗಿಂದ ಟ್ರೆಂಡ್ ಆ ಥರದ್ದೆಲ್ಲ ಏನಿಲ್ಲ. ರಾಗಿ ಗಂಜಿ ಈ ರೀತಿ ಎಲ್ಲ ತಗೊಳ್ಳೋ ಅಂಥದ್ದು ಕಾಮನ್ನು. ಅದ್ರ ಜೊತೆಗೆ ಎಲ್ಲ ಥರದ ಕಾಳುಗಳು ಹಾಕಿ ಮಿಕ್ಸ್ ಮಾಡಿ ತೊಗೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಿಮಗೇನಾದರೂ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಬೇಕು ಅಂತ ಅಂದಲ್ಲಿ 1/4 kg ಸಹ ಅವೈಲೇಬಲ್ ಇದೆ. 1/4 kg ತೊಗೊಂಡು ಬೇಕಾದ್ರೆ ನೀವು ಟ್ರೈ ಮಾಡಿ, ನಿಮಗೆ ಬೆನಿಫಿಟ್ಸ್ ಆಯಿತು ಅಂತ ಅನಿಸಿದ್ರೆ ನೀವು ಬೇಕಾದ್ರೆ ಅರ್ಧ kg, 1 kg ಆ ರೀತಿ ನೀವು ಬೈ ಮಾಡ್ಬೋದು. ಸುಮಾರು ನಾನು ಸ್ಟೋರೀಸ್ನಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಜನ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಜೊತೆಗೆ ಎಕ್ಸಸೈಸು, ಡಯಟು ಅದನ್ನೆಲ್ಲ ಫಾಲೋ ಮಾಡಿ 1 ತಿಂಗಳಲ್ಲಿ 3 kg ಕಡಿಮೆ ಆಗಿರೋದು, ಆ ರೀತಿ ಎಲ್ಲ ನನಗೆ ಏನು ರಿಮಾರ್ಕ್ಸ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಕೆಲವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದವ್ರಿಗೆ ಡೈಲಿ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಒಂದು ಟೈಮ್ ಮೀಲ್ ರಿಪ್ಲೇಸ್ಮೆಂಟ್ ಥರ ತೊಗೊಂಡು ನೆಕ್ಸ್ಟ್ ಅವ್ರಿಗೆ ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ಸ್ ಆಗ್ತಾಯಿದೆ ಅಂತಲೂ ಸಹ ನನಗೆ ಮೆಸೇಜ್ ಮಾಡಿ ಪರ್ಸ್ನಲಿ ತಿಳಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಏನು ಕೆಮಿಕಲ್ಸ್ ಇಲ್ಲ. ಸೊ ತುಂಬಾ ಚೆನ್ನಾಗಿ ಕಂಪ್ಲೀಟಾಗಿ ರಾಗಿಯಿಂದ ಮಾಡಿರೋದ್ರಿಂದ ಒಂದು 3 months 4 months ಇಟ್ಕೊಂಡ್ರೂ ಅದು ಏನೂ ಹಾಳಾಗುವಂಥದ್ದಲ್ಲ. ಸೊ ನಾನು ಅಷ್ಟೇ ಯಾವಾಗಲೂ ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದು ಸಲ ಇದು ರೆಡಿ ಆಗ್ತಾನೆ ಇರುತ್ತೆ ಅಲ್ವಾ, ಆವಾಗವಾಗ 1/4 kg ಆಗೋಷ್ಟು ಪ್ಯಾಕೆಟ್ನ ನಾನು ಎತ್ತಿಟ್ಕೊಬಿಡ್ತೀನಿ ನನಗೆ ಅಂತ. ಸೊ ನನಗೆ ಯಾವಾಗಲೂ ಒಂಥರ ಹೊಟ್ಟೆ ಫಿಲ್ ಅಂತ ಅಂದು ಕಂಪ್ಲೀಟ್ ಊಟ ಬೇಡ ಅಂತ ಅನ್ನಿಸ್ದಾಗ ಮಾತ್ರ ನಾನು ಈ ಗಂಜಿನ ತೊಗೋತಾ ಇರ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ದೋಸೆ ಮಾಡಿದ್ದೆ. ಅಂದರೆ ನಮ್ಮಲ್ಲಿ ಸಿಗುವಂಥ ಮಿಲೆಟ್ಸ್ ದೋಸೆ ಪ್ರಿಮಿಕ್ಸ್ನ ಕಲಸಿಟ್ಟಿದ್ದೆ ರಾತ್ರಿನೇ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಸಿಂಪಲ್ಲಾಗಿ ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಗೊಜ್ಜೂ ಅಷ್ಟೇ ನಾನು ಯೂಶ್ವಲ್ ಹೇಗೆ ಮಾಡ್ತೀನೋ ಹಾಗೇ ಮಾಡೋದು. ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಡೈಲಿ ಮಾಡೋ ಅಂಥ ರೆಸಿಪೀಸ್ನೇ ತೋರಿಸ್ತೀರಾ, ಡೈಲಿ ವೆರೈಟೀಸ್ ತೋರಿಸಿ ಅಂತ. ಡೈಲಿ ವೆರೈಟೀಸ್ ಯಾರೂ ತೋರ್ಸೋಕ್ಕಾಗಲ್ಲ. ನನ್ನ ಕುಕ್ಕಿಂಗ್ ಚಾನಲ್ ಉದ್ದೇಶ ಏನು ಅಂದರೆ, ನಾನು ಡೈಲಿ ಮನೆಯಲ್ಲಿ ಹೇಗೆ ಕುಕ್ಕಿಂಗ್ ಮಾಡ್ತೀನಿ, ಯಾವ ರೀತಿ ವಿಡಿಯೋಸ್ನ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೇನೆ ಹೊರತು ದಿನ ಹೊಸದನ್ನು ಮಾಡಿಕೊಂಡು ಬೇರೆದನ್ನು ಅಡುಗೆ ಜೊತೆಗೆ ಬೇರೆದನ್ನು ಮಾಡ್ಕೊಳಕ್ಕೆ ಹೋದರೆ ನಮ್ಮ ಆರೋಗ್ಯನೂ ಸಹ ಹಾಳಾಗುತ್ತೆ. ಯಾಕೆಂದರೆ ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅಂತ ಅಂದಾಗ ನಾವೂ ಸಹ ವೆಯ್ಟಲ್ಲಿ ಗೇನ್ ಆಗೋದಾಗಿರ್ಬೋದು, ಬೇರೆ ನಮಗೂ ಸ್ಟ್ರೆಸ್ ಲೆವೆಲ್ ಆಗಿರ್ಬೋದು, ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ನಾಳೆಗೆ ಏನಪ್ಪ ಮಾಡೋದು ವಿಡಿಯೋ ಅನ್ನೋದು. ಸೊ ಹಾಗಾಗಿ ಕಂಪ್ಲೀಟಾಗಿ ಕೂಲಾಗಿ ನಮ್ಮ ಮನೆಯಲ್ಲಿ ದಿನ ಏನು ಅಡುಗೆ ಮಾಡ್ತೀನಿ ಅದನ್ನೇ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಕೆಲವೊಂದು ರೆಸಿಪೀಸ್ ರಿಪೀಟೆಡ್ ಇರುತ್ತೆ. ಏಕೆಂದರೆ ರಿಪೀಟೆಡ್ ಅಂತ ಅಂದರೆ ಗೊಜ್ಜುಗಳು ರಿಪೀಟ್ ಆಗಿದ್ದರೆ ಅದ್ರ ಜೊತೆಗೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದೆಲ್ಲ ಚೇಂಜಸ್ ಇರುತ್ತೆ. ಸೊ ಆ ರೀತಿ ನಾನು ಮಾಡ್ತಾ ಇರ್ತೀನಿ ಅಷ್ಟೇ.
ಗೊಜ್ಜಿಗಾಗಿರ್ಬೋದು, ಸಾಂಬಾರ್ಗಾಗಿರ್ಬೋದು ನಾನು ಹಾಕುವಂಥದ್ದು ನಮ್ಮಲ್ಲೇ ಸಿಗೋವಂಥ ಸಾಂಬಾರು ಪೌಡರು ಅಂದರೆ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಎರಡೂ ಮಿಕ್ಸ್ ಆಗೇ ಇರುತ್ತೆ ಅದರಲ್ಲಿ. ಗೊಜ್ಜಿಗೂ ಚೆನ್ನಾಗಿರುತ್ತೆ, ಸಾಂಬಾರ್ಗೂ ಚೆನ್ನಾಗಿರುತ್ತೆ, ತಿಳಿ ರಸಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಟೊಮ್ಯಾಟೊ ಬಾತ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದುವರೆಗೂ ಟೇಸ್ಟ್ ನೋಡಿದವರು 1/4 kg ತೊಗೊಂಡು 2 kg ಆರ್ಡರ್ ಮಾಡಿ ತೊಗೊಂಡಿದ್ದೀರಾ. ಚಿಲ್ಲಿ ಪೌಡರ್ ಮಿಕ್ಸ್ಡ್ ಬೇಡ, ನಮಗೆ ಪ್ಲೇನ್ ಧನಿಯಾ ಪುಡಿ ಬೇಕು ಅಂತ ಅಂದರೆ ಪ್ಲೇನ್ ಕಾಳಿನ ಹಿಟ್ಟು ಎಲ್ಲ ರೆಡಿ ಮಾಡ್ತೀವಿ ನೋಡಿ, ಅದು ಬೇಕು ಅಂದರೆ ಅದನ್ನು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇದು ಮಿಲೆಟ್ ದೋಸೆ ಪ್ರಿಮಿಕ್ಸ್ನ ರಾತ್ರಿನೇ ಕಲಸಿಟ್ಟಿದ್ದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಉದುಗ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ರಾತ್ರಿ ಉಪ್ಪೇನು ಹಾಕಿರಲಿಲ್ಲ. ಬೆಳಗ್ಗೆ ಎದ್ದದಕ್ಕೆ ಉಪ್ಪು, ಸಕ್ಕರೆ ಮತ್ತು ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಿಸ್ತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಸೊ ಅದನ್ನೆಲ್ಲ ಕಲಸಿದ್ದು ಆದ ನಂತರ ಇಲ್ಲಿ ಗೊಜ್ಜು ಸಹ ರೆಡಿ ಆಯಿತು. ವಿಡಿಯೋ ನೋಡಿದ್ದೀರಾ ನೀವು ಹೇಗೆ ಮಾಡೋದು ಅಂತ. ಸಿಂಪಲ್ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕ್ಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ ಅಂದರೆ ದಪ್ಪ ಮೆಣಸಿನ್ಕಾಯಿ, ಬಟಾಣಿ ಕಾಳು ಅವನ್ನೆಲ್ಲ ಹಾಕಿ ಮಸಾಲೆ ಹಾಕಿದ್ದೀನಿ. ಮಸಾಲೆಗೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕಾಯಿ ತುರಿ, ಕಡಲೆ ಮತ್ತು 1.5 to 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಖಾರದ ಪುಡಿನ ಹಾಕಿಬಿಟ್ಟು ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಯೂಶ್ವಲಿ ನಾನು ಕರಿಬೇವನ್ನ ರುಬ್ಬೋದಕ್ಕೇ ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಹಾಕಿದ್ರೆ ತೆಗೆದು ಸೈಡಲ್ಲಿ ಇಡ್ತಾರೆ, ರುಬ್ಬೋದಕ್ಕೆ ಹಾಕಿಬಿಟ್ರೆ ಅಟ್ಲೀಸ್ಟ್ ಅದು ತಿನ್ನೋದಕ್ಕಾದ್ರೂ ಹೊಟ್ಟೆಗೆ ಹೋಗಿ ಸೇರುತ್ತೆ, ಅದ್ರ ಬೆನಿಫಿಟ್ಸ್ ನಮಗೆ ಸಿಕ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಯೂಶ್ವಲಿ ನಾನು ಒಗ್ಗರಣೆಗೆ ಅವಾಯ್ಡೇ ಮಾಡಿಬಿಡ್ತೀನಿ. ಈ ರೀತಿ ರುಬ್ಬಾಕೆ ಮಾಡಿಬಿಡ್ತೀನಿ. ಉಪ್ಪಿಟ್ಟು, ಚಿತ್ರಾನ್ನ ಅಂಥದಕ್ಕೆಲ್ಲ ಹಾಕಲೇಬೇಕಲ್ವ, ಆವಾಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಬಿಡ್ತೀನಿ. ಇಲ್ಲಾಂದರೆ ಒಂದು ಬೌಲ್ನಲ್ಲಿ ನಾನು ಒಣಗಿಸಿಟ್ಕೊಂಡಿದ್ದೀನಿ ಕರಿಬೇವನ್ನ, ಅದನ್ನು ಜಸ್ಟ್ ಪುಡಿ ಕೈನಲ್ಲೇ ಈ ರೀತಿ ಪುಡಿ ಮಾಡಿಬಿಟ್ಟು ಸ್ಪ್ರಿಂಕಲ್ ಮಾಡಿಬಿಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಅಷ್ಟೇ, ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಗೊಜ್ಜು ಸಹ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೋಸೆನೂ ಸಹ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ನಮ್ಮಲ್ಲಿ ಸಿಗೋವಂಥ ಯಾವುದೇ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂತ ಅಂದಲ್ಲಿ 7795846794ಗೆ ವಾಟ್ಸಾಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು.